ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಪಿ ರೇಷಿಯೋ ಹೇಗೆ ನೋಡೋದು, ಆಮೇಲೆ ತಿಳ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟವರು ನೋಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಪಿ ರೇಷಿಯೋ ಹೆಂಗೆ ವರ್ಕ್ ಆಗುತ್ತೆ, ಪಿ ರೇಷಿಯೋ ಅಂದರೆ ಏನು, ಹೆಂಗೆ ನೋಡಬೇಕಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಎಲ್ಲೂ ಮಾಡಬೇಡಿ. ವಿಡಿಯೋಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿಲ್ಲ ಸ್ಟಾಕ್ಸನ್ನು. ನೀವೇ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ಆ್ಯಸ್ ಎ ಎಜುಕೇಷನ್ ಪರ್ಪಸ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಪಿ ರೇಷಿಯೋ ಅಂದರೆ ಏನಂತ ತಿಳ್ಕೊಳ್ಳೋಣ. ಪಿ ರೇಷಿಯೋ ಫುಲ್ ಫಾರ್ಮ್ ಅಂದರೆ ಪ್ರೈಸ್ ಟು ಅರ್ನಿಂಗ್ ಅಂತ. ಕಂಪನಿ ಎಷ್ಟು ದುಡಿಯೋಕ್ಕೆ ನಾವು ಎಷ್ಟು ಟೈಮ್ಸ್ ಪೇ ಮಾಡ್ತಿದ್ದೀವಿ ಅಂತ, ಅದೇ ಪ್ರೈಸ್ ಟು ಅರ್ನಿಂಗ್, ಪಿ ರೇಷಿಯೋ ಅಂತ ಶಾರ್ಟ್ ಫಾರ್ಮಲ್ಲಿ ಅಂತಾರೆ. ಹಾಗೆ ಇವಾಗ ಎರಡು ರೀತಿ ಬರುತ್ತೆ ಪಿ ರೇಷಿಯೋ. ಗ್ರೋತ್ ಸ್ಟಾಕಲ್ಲಿ ಬರುತ್ತೆ, ಹಾಗೆ ವ್ಯಾಲಿಡ್ ಸ್ಟಾಕ್ಸಲ್ಲಿ ಬರುತ್ತೆ. ಎರಡು ಥರ ಇರುತ್ತೆ ಮಾರ್ಕೆಟಲ್ಲಿ, ಗ್ರೋತ್ ಸ್ಟಾಕು ಇನ್ನೊಂದು ವ್ಯಾಲಿಡ್ ಸ್ಟಾಕು. ಹಾಗೆ ಗ್ರೋತ್ ಸ್ಟಾಕಲ್ಲಿ ಮಾತಾಡಿದ್ರೆ 1 EPSಗೆ ನಾವು 100 ಟೈಮ್ಸ್ ಪೇ ಮಾಡ್ತಿದ್ದೀವಿ ಕಂಪನಿಗೆ. ₹1 ದುಡಿತಿದ್ದಾನೆ ಕಂಪನಿ, ಅದಕ್ಕೆ ನಾವು 100 ಟೈಮ್ಸ್ ಪೇ ಮಾಡ್ತಿದ್ದೀವಿ. 1 × 100 ₹100 ಆಯಿತು ಕಂಪನಿಗೆ. ಇದು ಗ್ರೋತ್ ಸ್ಟಾಕ್ ಅಂತಾರೆ. ವ್ಯಾಲಿಡ್ ಸ್ಟಾಕ್ ಅಂದರೆ ₹10 ದುಡಿತಿದ್ದಾನೆ ಕಂಪನಿ, ಜನರು 10 ಟೈಮ್ಸ್ ಪೇ ಮಾಡ್ತಿದ್ದಾರೆ, 10 ಪಟ್ಟು ಟೈಮ್ ಪೇ ಮಾಡ್ತಿದ್ದಾರೆ. ಈಗ 10 × 10 ಎಷ್ಟಾಯಿತು? 100 ಆಯಿತು. ಇಲ್ಲೂ 100 ಆಯಿತು, ಇಲ್ಲೂ 100 ಆಯಿತು. ಆದರೆ ಇಲ್ಲಿ ₹1 ದುಡಿಯೋಕ್ಕೆ ಕಂಪನಿಗೆ ₹100 ಕೊಡ್ತಿದ್ದಾರೆ, ಇಲ್ಲಿ ₹10 ಕಂಪನಿ ದುಡಿಯೋಕ್ಕೆ ₹10 ಕೊಡ್ತಿದ್ದಾರೆ. ಹಾಗೆ ಇದು ಗ್ರೋತ್ ಸೆಕ್ಟರಲ್ಲಿ, ಗ್ರೋತ್ ಸ್ಟಾಕಲ್ಲಿ ಬರೋದಾದರೆ ಇದು ಆಫ್ಟರ್ 10 ಇಯರ್ಸು. ವ್ಯಾಲಿಡ್ ಸ್ಟಾಕಲ್ಲೂ ಆಫ್ಟರ್ 10 ಇಯರ್ಸು. ಇದು ಏನಾದ್ರು ₹1 ಇದ್ದಿದ್ದು ₹10 ಆಯಿತು ಅಂದರೆ, ₹10 ಅರ್ನಿಂಗ್ ಆಯಿತು ಅಂದರೆ, ಆಮೇಲೆ ಇವಾಗ ಪೇ ಮಾಡ್ತಿದ್ದಾರೆ 100 ಟೈಮ್ಸ್. ಮಾರ್ಕೆಟ್ ಇವಾಗ ಪೇ ಮಾಡ್ತಿದ್ದಾರೆ, ಇವಾಗ ಎಲ್ಲರೂ ಬಂದು ಆಗ್ತಿದ್ದಾರೆ. ಆಮೇಲೆ ಹಿಂಗೆ ಇರೋಕ್ಕಾಗಲ್ಲ, ಎಷ್ಟೋ ಜನ ಎಕ್ಸಿಟ್ ಆಗ್ತಿರ್ತಾರೆ ಇನ್ವೆಸ್ಟರ್ಸು. ಯಾಕೆ 100 ಇರೋಲ್ಲ, 40 ಇರುತ್ತೆ, ಇಲ್ಲಾಂದರೆ 30 ಇರುತ್ತೆ, ಇಲ್ಲಾಂದರೆ 30 ಇರುತ್ತೆ. 40 ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. 10 ಇಯರ್ಸ್ ಆಮೇಲೆ 40 ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ಮು. ನೋಡಿ, ಇವಾಗ ₹10 ದುಡಿಯೋಕ್ಕೆ 10 ವರ್ಷ ಆಮೇಲೆ ಇದು ಗ್ರೋತ್ ಸ್ಟಾಕಲ್ಲಿ ₹10 × 40. ಕಂಪನಿ ₹10 ದುಡಿತಿದ್ದಾನೆ ಅಂದರೆ 40 ಪಟ್ಟು ಕೊಡ್ತಿದ್ದಾನೆ 10 ವರ್ಷ ಆಮೇಲೆ. ಇವಾಗ ಸ್ಟಾಕ್ ಪ್ರೈಸ್ ಎಷ್ಟಾಯಿತು? 400 ಆಯಿತು. ಹಾಗೆ ಇದು ವ್ಯಾಲಿಡಲ್ಲಿ ಬರೀ ಕಂಪನಿ ನೋಡಿ 2 ಪಟ್ಟು ಜಾಸ್ತಿ ಮಾಡಿದ್ದಾನೆ. ಬರೀ ಇಲ್ಲಿ ಆದರೆ ನೋಡಿ 10 ಪಟ್ಟು ಜಾಸ್ತಿ ಮಾಡಿದ್ದಾನೆ ಅರ್ನಿಂಗು, 10 ಟೈಮ್ ಜಾಸ್ತಿ ಮಾಡಿದ್ದಾನೆ ಅರ್ನಿಂಗು. ಇಲ್ಲಿ ಬರೀ 2 ಪಟ್ಟು, 10 ರಿಂದ 20 ಆಯಿತು. ಹಾಗೆ ಇದು 10 ರಿಂದ 30 ಆಯಿತು ಪೇ ಮಾಡ್ತೀವಿ. ಯಾಕಂದರೆ ಗ್ರೋತ್ ಆಗ್ತಿದೆ ಕಂಪನಿ ಅಂದರೆ ಇನ್ವೆಸ್ಟರ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಬಂದೇ ಬರ್ತಾರೆ. ಇದು 600 ಆಯಿತು. ಇವಾಗ ಏನಾಯ್ತು ಇಲ್ಲಿ? ಇವಾಗ ಇವನು ₹10 ದುಡಿತಿದ್ದಾನೆ, 10 ಪಟ್ಟು ಗ್ರೋ ಮಾಡಿದ್ದಾನೆ. ಇವನು 10 ಪಟ್ಟು ಗ್ರೋ ಮಾಡಿದ್ದಾನೆ ಬಿಸ್ನೆಸ್ಸು, ಪ್ರಾಫಿಟ್ಟೆಲ್ಲ 10% ಗ್ರೋ ಮಾಡಿದ್ದಾನೆ. ಆಮೇಲೆ ಸಿಕ್ಕಿರೋದು 4 ಪಟ್ಟು ಮಾತ್ರ 10 ವರ್ಷ ಆಮೇಲೆ. ಇವನು ಬರೀ 2 ಪಟ್ಟು ಗ್ರೋ ಮಾಡಿದ್ದಾನೆ ಇವ್ನು ವ್ಯಾಲಿಡ್ ಸ್ಟಾಕ್ಸಲ್ಲಿ. ಹಾಗೆ ಇಲ್ಲಿ ಬಂದಿರೋ ಇನ್ವೆಸ್ಟರ್ಸು 30 ಟೈಮ್ಸ್ ಕೊಡ್ತಿದ್ದಾರೆ. ಟೋಟಲ್ 600 ಆಯಿತು. ಬರೀ 2 ಪಟ್ಟು ಗ್ರೋ ಆಗಿದೆ ಬಿಸ್ನೆಸ್ಸು. ಇಲ್ಲಿ 6 ಪಟ್ಟು ಆಲ್ಮೋಸ್ಟ್ ಗ್ರೋ ಆಯಿತು. ಆದರೆ ಇಲ್ಲಿ ಗ್ರೋತಲ್ಲಿ 10 ಪಟ್ಟು ಗ್ರೋ ಆಗಿದೆ. ಆದರೆ ಆಗ್ತಿರೋದು ಬರೀ ₹400, 4 ಪಟ್ಟು. 10 ಪಟ್ಟು ಗ್ರೋ ಆಗಿದ್ದಕ್ಕೆ ಇಲ್ಲಿ 4 ಪಟ್ಟು ಗ್ರೋ ಆಯಿತು. ಇಲ್ಲಿ 2 ಪಟ್ಟು ಗ್ರೋ ಆಗಿದ್ದಕ್ಕೆ 6 ಪಟ್ಟು ಆಯಿತು. ಹಾಗೆ ನೆಕ್ಸ್ಟು ಏನಾದ್ರು 40 ಟೈಮ್ಸ್ ಕೊಟ್ಟಿಲ್ವಾ? 30 ಟೈಮ್ಸ್ ಕೊಡ್ತು ಅಂದ್ಕೊಳ್ಳಿ. 30 ಟೈಮ್ಸ್ ಕೊಟ್ಟುವಾಗ ಮಾರ್ಕೆಟು ಇದು ಗ್ರೋ ಸ್ಟಾಕಲ್ಲಿ 300 ಆಯಿತು. ಇದು ಡಿಪೆಂಡ್ಸು ಹೆಂಗೆ ಇನ್ವೆಸ್ಟರ್ಸ್ ಎಂಟ್ರಿ ಆಗ್ತಿದ್ದಾರೆ, ಎಕ್ಸಿಟ್ ಆಗ್ತಿದ್ದಾರಾ ಅಂತ. ಇದು ಡಿಪೆಂಡ್ಸು. 40 ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ, ಮಿನಿಮಮ್ 30 ಇದ್ದೇ ಇರುತ್ತೆ. ಇವಾಗ 100 ಇದ್ದರೆ ನೆಕ್ಸ್ಟ್ 10 ವರ್ಷ ಆಮೇಲೆ 30 ಇದ್ದೇ ಇರುತ್ತೆ. ಹಾಗೆ ₹10 ದುಡಿಯೋಕ್ಕೆ ₹10 ಕಂಪನಿ ಅವಾಗ ದುಡಿತಿದ್ದಾನೆ. ಅವಾಗ ಇನ್ವೆಸ್ಟರ್ಸ್ ₹30 ಕೊಡ್ತಿದ್ದಾರೆ, ₹300 ಆಯಿತು. ಬರೀ 3 ಪಟ್ಟು ಅಷ್ಟೇ ಜಂಪ್ ಆಯಿತು. ಅದಕ್ಕೆ ಇಂಥ ಸ್ಟಾಕ್ಗಳೆಲ್ಲ ಆಮೇಲೆ ಹೇಳ್ತೀನಿ ಏನು ಮಾಡಬೇಕಂತ. ಇಲ್ಲಿ ನೋಡಿ, ಇಲ್ಲಿ ಕಂಪನಿಗೆ 20 ಪಟ್ಟು ಇನ್ವೆಸ್ಟರ್ಸ್ ಪೇ ಮಾಡ್ತಿದ್ದಾರೆ ಅಂದರು, 20 ಪಟ್ಟು 2 ಪಟ್ಟು ಗ್ರೋ ಆಗೇ ಆಗ್ತಾನೆ. ಆದರೆ 20 ಪಟ್ಟು ಇನ್ವೆಸ್ಟರ್ಸ್ ಪೇ ಮಾಡ್ತಾರೆ, ಇಲ್ಲಿ 4 ಪಟ್ಟು ಸಿಕ್ತು ನಿಮಗೆ, 100 ರಿಂದ 400 ಆಯಿತು. ಹಂಗಾದ್ರೆ 4 ಪಟ್ಟು. ಹಾಗೆ ಇಲ್ಲಿ
ಗ್ರೋ ಸ್ಟಾಕಲ್ಲಿ ₹5 ದುಡಿತಿದ್ದಾನೆ ಇಲ್ಲಿ ಕಂಪನಿ ನೋಡಿ, ₹5. ಅಲ್ಲಿ ಇನ್ವೆಸ್ಟರ್ಸ್ ₹30 ಕೊಡಲೇಬೇಕು 10 ವರ್ಷ ಆಮೇಲೆ. ಇಲ್ಲಿ ₹150, ಬರೀ 50% 10 ವರ್ಷಕ್ಕೆ ಅಷ್ಟೇ ಇಲ್ಲಿ ಸಿಕ್ಕಿರೋದು ಗ್ರೋತಲ್ಲಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ₹20 ಕಂಪನಿ ದುಡಿತಾನೆ 10 ವರ್ಷ ಆಮೇಲೆ. ಬರೀ ಒಂದು 10 ಟೈಮ್ಸ್ ಎಲ್ಲ ಕೊಡಲ್ಲ, 20 ಟೈಮ್ಸ್ ಕೊಡ್ತಾರೆ. ಸುಮ್ಮನೆ ಎಕ್ಸಾಂಪಲ್ 10 ಟೈಮ್ಸ್ ಕೊಟ್ಟರು ₹200 ಆಯಿತು. ಇಲ್ಲ ಡಬಲ್ ಆಯಿತು, ಏನಿಲ್ಲ ಅಂದರೂ ಇಲ್ಲಿ ಡಬಲ್ ಆಯ್ತು. ಇಲ್ಲಿ ನೋಡಿ ಬರೀ 50%. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಕಂಪನಿಗೆ ತುಂಬ ಹೊಡ್ತಾ ಬೀಳುತ್ತೆ, ಈ ಕಂಪನಿ ತುಂಬ ಡೌನ್ ಬೀಳುತ್ತೆ. ಅದಕ್ಕೆ ನೋಡಿ, ಬಟ್ ಇಯರ್ ಯು ವಿಲ್ ನಾಟ್ ಗೆಟ್ ಪ್ರಾಫಿಟ್ ಟಿಲ್ 5 years, ಆಫ್ಟರ್ 1 year, ಟೋಟಲ್ 6 years, 1 year. ಹಂಗಾದ್ರೆ ನಿಮ್ಗೆ 5 ವರ್ಷ ಇಲ್ಲಿ ವ್ಯಾಲ್ಯೂ ಸ್ಟಾಕ್ಸಲ್ಲಿ ಏನೂ ಸಿಗಲ್ಲ ನಿಮ್ಗೆ. 5 ವರ್ಷ ನಿಮ್ಗೇನು ರಿಟರ್ನ್ ಸಿಗಲ್ಲ. ಆದರೆ 6ನೇ ವರ್ಷಕ್ಕೆ ನಿಮಗೆ 500%, 600% ಸಿಗುತ್ತೆ ನೋಡಿ. ಇಲ್ಲಿ 500%, 600% ಸಿಗುತ್ತೆ. ಆದರೆ ಇಲ್ಲಿ ಗ್ರೋತಲ್ಲಿ ಹಂಗಲ್ಲ, ನಿಮ್ಗೆ 1 yearಗೆ 30% ಪ್ರಾಫಿಟ್ ಬರುತ್ತೆ, 40% ಬರುತ್ತೆ. ಆದರೆ ಇಲ್ಲಾದರೆ 5ರಿಂದ 6 ವರ್ಷ ಕಾಯ್ಬೇಕು. ಅದಕ್ಕೆ ಇದನ್ನು ಯಾರು ಪ್ರಿಫರ್ ಮಾಡೋಣ, ಇಲ್ಲಿಗೆ ಎಲ್ಲರೂ ಹೋಗ್ತಾರೆ. ಯಾಕಂದರೆ ಇಲ್ಲಾದ್ರೆ ವರ್ಷಕ್ಕೆ ಇಲ್ಲಿ ಸಿಗುತ್ತೆ, ಇಲ್ಲಾದ್ರೆ ವೆಯ್ಟ್ ಮಾಡಬೇಕು. ಒಂದು ಫ್ಯೂ ಸ್ಟಾಕ್ಸ್ ಎಕ್ಸಾಂಪಲ್ ತೋರಿಸ್ತೀನಿ ಆಮೇಲೆ ಹೋಗ್ತಾ. ಆಮೇಲೆ ಇಲ್ಲಿ ಏನಿದೆ ಅಂದರೆ ಸ್ವಲ್ಪ ಹೈ ರಿಸ್ಕ್ ಇದೆ ಇಲ್ಲಿ. ಯಾಕಂದರೆ ಕಂಪನಿಯವರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ, ಇಲ್ಲಿ ಗ್ರೋತಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇದು ತುಂಬ ಡೌನ್ಫಾಲ್ ಆಗುತ್ತೆ. ಇಲ್ಲಾದರೆ ವ್ಯಾಲಿಡಲ್ಲಿ ಇಲ್ಲಿ ರಿಸ್ಕ್ ಇರಲ್ಲ, ರಿವಾರ್ಡ್ ಆಗಿರುತ್ತೆ. ಇಲ್ಲಿ ರಿಚ್ ಜಾಸ್ತಿ ಇದ್ದರೆ ರಿವಾರ್ಡ್ ಓಕೆ, ಲೋನು ಇಲ್ಲ, ಏನೂ ಇಲ್ಲ. ಹಾಗೆ ವಾರನ್ ಬಫೆಟ್ಟು ಇದೆರಡರಲ್ಲಿ ತೊಗೊಳ್ಳೋದು ವ್ಯಾಲಿಡ್ಡೇ. ಗ್ರೋತ್ ಯಾವತ್ತೂ ತೊಗೊಳ್ಳಲ್ಲ ಅವರು. ಯಾಕಂದರೆ ಅವ್ರಿಗೆ ಸ್ಟಾಕ್ ಪಿ ಕಮ್ಮಿ ಬೇಕು, ಯಾಕಂದರೆ ಅವ್ರಿಗೆ ರಿಸ್ಕು ಕಮ್ಮಿ ಬೇಕು, ರಿವಾರ್ಡು ಜಾಸ್ತಿ ಬೇಕು. ಅದಕ್ಕೆ ವಾರನ್ ಬಫೆಟ್ ಅವ್ರು ಇದನ್ನು ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಇವಾಗ ಫ್ಯೂ ಸ್ಟಾಕ್ಸ್ ಎಕ್ಸಾಂಪಲ್ ತೊಗೊಳ್ಳೋಣ ನೋಡಿ. ಇಲ್ಲಿ ಗ್ರೋತ್ ಸೆಕ್ಟರಲ್ಲಿ ಯಾವುದಂತ ಮೆನ್ಷನ್ ಮಾಡಿದ್ದೀನಿ. RVNL ಆಗಿರ್ಬೋದು, ಅದಾನಿ ಗ್ರೀನ್ ಆಗಿರ್ಬೋದು, BHEL ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಸುಜ್ಲಾನ್ ಆಗಿರ್ಬೋದು, NHPC ಆಗಿರ್ಬೋದು, HJVN ಆಗ್ಬೋದು. ಇಲ್ಲಿ ಗ್ರೋತ್ ಸೆಕ್ಟರಲ್ಲಿ ಹಂಗಾದ್ರೆ ₹100 ಪೇ ಮಾಡ್ತಿದ್ದಾರೆ ₹1 ದುಡಿಯೋಕ್ಕೆ ಇಂಥ ಕಂಪನಿ. ಯಾಕೆ ಫ್ಯೂಚರಲ್ಲಿ ಗ್ರೋತ್ ಇದೆ ಅಂತ. ಫ್ಯೂಚರಲ್ಲಿ 10 ಪಟ್ಟು ಗ್ರೋ ಆಗಿದ್ರು, ನಾನು ಆವಾಗಲೇ ಹೇಳ್ದಂಗೆ ಫ್ಯೂಚರಲ್ಲಿ 10 ಪಟ್ಟು ಗ್ರೋ ಆಗಿದ್ರು ನೋಡಿ, 10 ಪಟ್ಟು ಗ್ರೋ ಆಗಿದ್ರು 30 ಪಟ್ಟು, ಬರೀ 10 ಪಟ್ಟು ಗ್ರೋ ಆಗಿದ್ದಕ್ಕೆ ಬರೀ ನಿಮಗೆಲ್ಲ 3 ಪಟ್ಟು ಸಿಗ್ತಿದೆ ಅಷ್ಟೇ. ಆದರೆ ಜನರು ಇಷ್ಟ ಅಲ್ಲ. ಆದರೆ ರಿಟರ್ನ್ಸ್ ಬೇಕಂತ ಓಕೆ, 10 ವರ್ಷಕ್ಕೆ 3 ಪಟ್ಟು ಅಂದರೆ ಗುಡ್ ರಿಟರ್ನ್ಸೇ. ಆದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಇದೆಲ್ಲ ಫೇಲ್ ಆಗುತ್ತೆ. ಇಲ್ಲಿ ಅದಕ್ಕೆ ರಿಸ್ಕ್ ಜಾಸ್ತಿ ಇರೋದು, ರಿವಾರ್ಡು ಅಷ್ಟೇ ಇದೆ ಇದರಲ್ಲಿ. ಆದರೆ ಇಲ್ಲಿ ಲೋ ರಿಸ್ಕ್ ಹೈ ರಿವಾರ್ಡ್ ಇದೆ. ಆದರೆ ಇಲ್ಲಿ ವೆಯ್ಟ್ ಮಾಡೋ ಪೇಷನ್ಸ್ ಇರಬೇಕಷ್ಟೆ. ಆಮೇಲೆ ನೋಡಿ, ಇಂಥ ಸ್ಟಾಕ್ಗಳಾಯಿತು. ಇಲ್ಲಿ ವ್ಯಾಲಿಡಲ್ ಸ್ಟಾಕ್ ನೋಡಿದ್ರೆ HDFC ಬ್ಯಾಂಕು, ಕೋಟಕ್ ಬ್ಯಾಂಕು, PSU ಬ್ಯಾಂಕ್ಸು ಇಷ್ಟೊಂದು ಬರ್ತದೆ. ತೋರಿಸ್ತೀನಿ ಇವಾಗ ಬನ್ನಿ. ಇವಾಗ ಸ್ಕ್ರೀನರ್ಗೆ ಹೋಗ್ಬಿಡ್ತು ನೋಡೋದು ಹೇಗೆ ಅಂತ ಇವಾಗ ನಾನು ಸ್ಕ್ರೀನರ್ಗೆ ಬಂದಿದ್ದೀನಿ. ಸ್ಕ್ರೀನರೇ ನಿಮಗೆ ನೋಡೋಕೆ ಈಸಿ ಆಗುತ್ತೆ, ಬೇರೆ ಕಡೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ಕ್ರೀನರ್ ಅಂತ ತೊಗೊಂಡಿದ್ದೀನಿ. ಬೇಕಂದರೆ ಲಾಗಿನ್ ಆಗ್ಬೋದು, ನಾನು ಲಾಗಿನ್ ಆಗಿದ್ದೀನಿ ಇಲ್ಲಿ. ಇವಾಗ BHEL ಸ್ಟಾಕ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಗ್ರೋತ್ ಸ್ಟಾಕಲ್ಲಿ ನೋಡಿ. ಇವಾಗ ಸ್ನೇಹಿತರೆ, ಇಲ್ಲಿ ಲಾಸ್ಟಿಗೆ ಹೋಗಿದ್ರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಸ್ಟೇಟ್ಮೆಂಟಿಗೆ ಬಂದರೆ ಇಲ್ಲಿ ಕೆಳಗಡೆ EPS ಅಂತ ಕಾಣಿಸ್ತಿದೆ. EPS ಇನ್ ರುಪೀಸ್ ನೋಡಿ. ಇಲ್ಲಿ ಇದೆಲ್ಲ ಪರ್ಸೆಂಟೇಜಲ್ಲಿರುತ್ತೆ, ರುಪೀಸಲ್ಲಿರುತ್ತೆ. ಇದೆಲ್ಲ ನೋಡಿ, ₹0.29 ಪರ್ ಶೇರ್ ದುಡಿತಿದ್ದಾರೆ. ಇನ್ವೆಸ್ಟರ್ಸ್ ಎಷ್ಟು ಕೊಡ್ತಿದ್ದಾರೆ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಬಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇನ್ವೆಸ್ಟರ್ಸ್ ಎಷ್ಟು ಕೊಡ್ತಿದ್ದಾರಂತ. ಇಲ್ಲಿ PE ರೇಷಿಯೋ ಅಂತ ನೋಡಿ, ಇಲ್ಲಿ ಇಂಡಸ್ಟ್ರಿ PE ಅಂತ ಇದೆ. ಹಾಗೆ ಇಲ್ಲಿ PE ರೇಷಿಯೋ ಇಲ್ಲಿ ನೋಡಿ, ಸ್ಟಾಕ್ PE 978 ಇದೆ ಇದ್ರ ಸ್ಟಾಕ್ PE. ನಿಮಗೆ ಗೊತ್ತಾಗಿರುತ್ತೆ. ₹1 ಕಂಪನಿ, ₹1 ದುಡಿತಿಲ್ಲ ಈ ಕಂಪನಿ. 30 ಪೈಸಾ ದುಡಿತಿದ್ದಾನೆ, 29 ಪೈಸಾ ದುಡಿತಿದ್ದಾನೆ ಈ ಕಂಪನಿ. ಆದರೆ ಈ ಇನ್ವೆಸ್ಟರ್ಸ್ ಕೊಡ್ತಿರೋದು 1000 ಪಟ್ಟು. ವಾರನ್ ಬಫೆಟ್ ಫೇಮಸ್ ಇನ್ವೆಸ್ಟರ್, ನಂಬರ್ 1 ಇನ್ವೆಸ್ಟರ್ ವರ್ಲ್ಡಲ್ಲೇ, ಇಂಥವರೆಲ್ಲ ಪ್ರಿಫರೇ ಮಾಡಲ್ಲ. ಅದಕ್ಕೆ ಗ್ರೋತ್ ರಿಸ್ಕ್ ಇರುತ್ತೆ, ಸ್ವಲ್ಪ ರಿವಾರ್ಡ್ ಇರ್ತಾರೆ. ರಿಸ್ಕು ತುಂಬ ಜಾಸ್ತಿ ಇರುತ್ತೆ ಅಂತ ನಾನು ಹೇಳೋದು ಬಯಸ್ತೀನಿ ನೋಡಿ. 1000 ಟೈಮ್ಸ್ ಪೇ ಮಾಡ್ತಿದ್ದಾರೆ ಬರೀ 30 ಪೈಸಾ ದುಡಿಯೋಕ್ಕೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ HJVN
HAVN ಎಕ್ಸಾಂಪಲ್ ತೊಗೊತಿದ್ದೀನಿ. ಇಲ್ಲಿ ಪಿ ಮೇಲೆ ಒತ್ತಿದ್ರೆ ಪಿ ಅಂತ ಬರುತ್ತೆ. ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ಟೈಮ್ಸ್ ಟ್ರೇಡ್ ಆಗ್ತಿರುತ್ತದೆ ತೋರಿಸ್ತದೆ ಇದು. ಇವಾಗ ಇಲ್ಲಿ ಕೆಳಗಡೆ ಮತ್ತೆ ಹೇಳ್ದಂಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು. 2.5 ರೂಪಾಯಿ ಕಂಪನಿ ದುಡಿತಿದ್ದಾನೆ. 2.5 ರೂಪಾಯಿ ಕಂಪನಿಗೆ ಪೇ ಮಾಡ್ತಿರೋದು 44 ಟೈಮ್ಸು. ಇದನ್ನು ನೋಡಬೇಕು ನೀವು. ಮೀಡಿಯನ್ ಪಿ 7.5 ಇದೆ. ಇದಕ್ಕಿಂತ ಕೆಳಗಡೆ ಇದ್ರೆ ಸ್ಟಾಕು ರೈಟ್ ಟೈಮ್ ಟು ಬೈ. ರಿಸರ್ಚ್ ಮಾಡಿಬಿಟ್ಟು ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡಲ್ಲ ರಿಸರ್ಚ್ ಮಾಡಿಬಿಟ್ಟು ಒಳ್ಳೆ ಟೈಮ್ ಎಂಟ್ರಿ ಆಗೋಕ್ಕೆ. ಮೀಡಿಯನ್ ಪಿಗಿಂತ ಕೆಳಗಡೆ ಬಂದರೆ ಇವಾಗ ನೋಡಿ ಮೀಡಿಯನ್ ಪಿ ಇರೋದು 7.2, ಆದರೆ ಇದು ಸ್ಟಾಕ್ ಪಿ ಇರೋದು 48. ನೀವು ಪ್ರಿಫರ್ ಮಾಡ್ತೀರಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನೀವು ಗ್ರೋತಲ್ಲಿ ಹೋಗ್ತೀರಾ ಅಥವಾ ವ್ಯಾಲಿಡಲ್ಲಿ ಹೋಗ್ತೀರಾ ಅಂತ. ಗ್ರೋತ್ ವ್ಯಾಲಿಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ ಇದರಲ್ಲಿ ಬರುತ್ತೆ, ಇದನ್ನು ನೋಡ್ಬೇಕು ನೀವು. ಪೀರ್ಸ್ ಕಂಪೇರ್ಷನ್ ಅಂತ ಇದೆ. ಇಲ್ಲಿ ನೋಡಿ ಯಾರ್ಯಾರು ಕಾಂಪಿಟೇಟರ್ ಇದ್ದಾರೆ HAVN ಅಂತ ತೋರಿಸ್ತಾರೆ. JSW, ಟಾಟಾ ಪವರು, ಅದಾನಿ ಗ್ರೀನ್. ನಾನು ಅದಾನಿ ಗ್ರೀನ್ ಎಕ್ಸಾಂಪಲ್ ತೊಗೊತೀನಿ ಗ್ರೋತಲ್ಲಿ. ನೋಡಿ ಸ್ಟಾಕ್ ನೋಡಿ ಎಷ್ಟು ದುಡಿದ ನೋಡೋಣ. 7.7 ರೂಪೀಸ್ ದುಡಿತಿದ್ದಾನೆ ಈ ಕಂಪನಿ. ನೋಡಿ 222 ಟೈಮ್ಸ್ ಪೇ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್. ಇದಕ್ಕೆ ಎಷ್ಟು ಓವರ್ ವ್ಯಾಲಿಡ್ ಅಂತ ನೀವೇ ಥಿಂಕ್ ಮಾಡಿ. ಅದಕ್ಕೆ ನಾನು ಅದಾನಿ ಸ್ಟಾಕ್ಸನ್ನು ಯಾವತ್ತೂ ಪ್ರಿಫರ್ ಮಾಡೋಣ. ಅದಾನಿ ಪವರ್ ಬೇಕಂದರೆ ನೀವು ನೋಡ್ಬೋದು. ಅದಾನಿ ಪವರ್ ಇವಾಗ ಕರೆಂಟಾಗಿ 15 PL ಟ್ರೇಡ್ ಆಗ್ತಿದೆ, 15.7. ಇದನ್ನು ಓಕೆ ಪ್ರಿಫರ್ ಮಾಡ್ಬೋದು. ಅದೇ ನೀವು ಕಾರಣ ತಿಳ್ಕೊಬೇಕು. ಒಂದೊಂದು ಸ್ಟಾಕ್ 5 P ಇರುತ್ತೆ, 10 P ಇರುತ್ತೆ, ಕಮ್ಮಿ P ಇರುತ್ತೆ. ಅಂತ ಹೋಗಿ ಸುಮ್ಮನೆ ದಬ ಅಂತ ಬೈ ಮಾಡಿಬಿಟ್ರೆ ನಿಮ್ಮ ದುಡ್ಡು ಲಾಸ್ ಆಗೋದೆ. ಅದಕ್ಕೆ ನೀವು ಇಲ್ಲಿ ನೋಡಬೇಕು, ಮ್ಯಾಕ್ಸಿಮಮ್ ಚಾರ್ಟ್ ಆಗಿಬಿಟ್ಟು P ರೇಷಿಯೋ ನೋಡಬೇಕು. ಯಾಕೆ ಈ ಕಂಪನಿ ಕಮ್ಮಿ ಕೊಡ್ತಿದೆ ಅಂತ ನೋಡಿ. ಇಲ್ಲಿ ಲಾಸು 2012ಇಂದ 2014, ಮತ್ತು 2015ಇಂದ 2016 ಲಾಸ್, ಮತ್ತು 2017ಇಂದ 2019 ಲಾಸ್. ಅದಕ್ಕೆ ಫುಲ್ ವಾಲೆಟೈಲ್ ಇದೆ ಇದು. ಯಾವಾಗ ಲಾಸ್ ಬರುತ್ತೆ ಅನ್ನೋ ಕಂಪನಿ ಹೇಳೋಕ್ಕಲ್ಲ. ಅದಕ್ಕೆ ಇನ್ವೆಸ್ಟರ್ಸ್ ಕಮ್ಮಿ ಟೈಮ್ ಕೊಡ್ತೀವಿ. ಈ ಥರ ನೀವು ಕಂಡುಹಿಡಿಬೇಕು, ಯಾಕೆ ಕಮ್ಮಿ ಟೈಮ್ ಕೊಡ್ತಿದ್ದಾರೆ, ಯಾಕೆ ಜಾಸ್ತಿ ಟೈಮ್ ಕೊಡ್ತಿದ್ದಾರೆ ಅಂತ. ಇನ್ನೊಂದು ಸ್ಟಾಕ್ ಎಕ್ಸಾಂಪಲ್ ತೊಗೊಳ್ಳೋಣ. ವ್ಯಾಲಿಡ್ ತೊಗೊಳ್ಳೋಣ ಇವಾಗ ಎಕ್ಸಾಂಪಲ್ಲು. ವಾರನ್ ಬಫೆಟ್ ಹೇಳ್ತಾರೆ ಕೋಲ್ ಇಂಡಿಯಾ ಬೆಸ್ಟ್ ಅಂತ. ಯಾಕಂದರೆ ನೋಡಿ ಸ್ಟಾಕ್ ಪಿ ಬಂದ್ಬಿಡ್ತು 8.5 ಇದೆ. ಈ ಮೀಡಿಯನ್ ಪಿ ಕಮ್ಮಿ ಪಿ ಇದ್ದಾಗ ಮೀಡಿಯನ್ ಪಿ ನೋಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಪಿ ಇದ್ದಾಗ ಮೀಡಿಯಮ್ ಪಿ ನೋಡೋದು ಅವಶ್ಯಕತೆ ಇದೆ. ಅದಕ್ಕೆ ನೋಡಿ ಇದು 8.5 ಟೈಮ್ಸಲ್ಲಿ ಟ್ರೇಡ್ ಆಗ್ತಿದೆ. ಇಲ್ಲಿ ನೋಡಿ ಇಲ್ಲಿ 60 EPS 60 ರೂಪಾಯಿ ದುಡಿತಿದ್ದಾನೆ ಕಂಪನಿ. ಆವಾಗ ಇನ್ವೆಸ್ಟರ್ಸ್ 8 ಟೈಮ್ಸ್. ಇದು ವರ್ತಿದೆ ನೋಡಿ. ಇದು ವ್ಯಾಲಿಡ್. ಇದರಲ್ಲಿ ರಿಸ್ಕು ಕಮ್ಮಿ ಇರುತ್ತೆ, ರಿವಾರ್ಡ್ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳೋದು ಇಂಥ ಕಂಪನಿ ಮೇಲೆ ಹೋಗಿ ನಿಮ್ಮ ದುಡ್ಡು ಬೇಗ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟು ಎಕ್ಸಾಂಪಲ್ HDFC ಬ್ಯಾಂಕ್ ತೆಗೆದಿದ್ದೀನಿ. ಹಾಗೆ ಇನ್ನೊಂದು ಮೇಯ್ನ್ ನಿಮ್ಗೆ ಹೇಳಬೇಕು. ನೀವು ಯಾಕೆ ಕಂಪನಿ ಸ್ಟಾಕ್ ಪಿ ಕೆಳಗಡೆ ಅಂತ ಅದನ್ನು ರಿಸರ್ಚ್ ಮಾಡಬೇಕು. ಸುಮ್ಮನೆ ಸ್ಟಾಕ್ ಪಿ ಕೆಳಗಡೆಯಿಂದ ಹೋಗಿ ಬೈ ಮಾಡಿದ್ರೆ ಒಂದು ಕಂಪನಿ ಫ್ರಾಡೆಲೆಂಟ್ ಕಂಪನಿಯೂ ಇರುತ್ತೆ. ಈ ಫ್ರಾಡೆಲೆಂಟ್ ಕಂಪನಿ ಯಾವ್ದಂತ ತೋರಿಸ್ತೀನಿ. ಬ್ರೈಟ್ಕಾಮ್ BRIGST ಬ್ರೈಟ್ ಗ್ರೂಪ್ ಲಿಮಿಟೆಡ್ ಅಂತ. ಈ ಸ್ಟಾಕ್ ನೀವು ನೋಡಿ ROE 22 ಇದೆ. ಹಾಗೆ ಸ್ಟಾಕ್ ಪಿ ನೋಡಿ 1.9 ಇದೆ. ಕಂಪನಿ ಸಾಲ ಇಲ್ಲ ಅಂತೆ. ಸಾಫ್ಟ್ವೇರ್ ಕಂಪನಿಯ ಕೆಲಸ ಮಾಡಿ. ಇದು ಅಡ್ವರ್ಟೈಸ್ಮೆಂಟ್ ಕಂಪನಿ ಆ್ಯಕ್ಚುಲಿ. ಸೊ ಸಾಫ್ಟ್ವೇರ್ ಅಂತ ತೋರಿಸ್ತಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೊಂಡು ಬಂದರೆ ನೋಡಿ ಹೆಂಗೆ ಗ್ರೋ ಆಗಿದೆ ನೋಡಿ ಈ ಕಂಪನಿ. ನೀವು ಇದೆಲ್ಲ ನೋಡ್ತೀರಾ. ನಾನೆಲ್ಲ ಫಂಡಮೆಂಟಲ್ ಹೇಳ್ಕೊಟ್ಟಿದ್ದೀನಿ, PE ಹೇಳ್ಕೊಟ್ಟಿದ್ದೀನಿ ಅಂತ ನೀವು ಹೋಗಿ ಬೈ ಮಾಡ್ತೀರಾ ಇದನ್ನು. ಆದರೆ ನೀವು ಸಿಗಾಕೊಂತೀರಾ. ಯಾಕಂದರೆ ಇದು ಫ್ರಾಡ್ ಕಂಪನಿ. ಅದಕ್ಕೆ ನಿಮ್ಮ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕೆ ಸ್ಟಾಕ್ ಪಿ ಕೆಳಗಡೆ ಅಂತ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳೋದು ನೀವು. ಅದಕ್ಕೆ ನೀವು 5 ವರ್ಷ ಕಾಯ್ತೀರಾ. ಮಿನಿಮಮ್ ಅಂದರೆ ಫುಲ್ ಇಟ್ಕೊತೀನಿ ಅಂದರೆ 5 ವರ್ಷ ನೀವು ವ್ಯಾಲಿಡ್ ಅಲ್ಲಿ ಹೋಗ್ಬೋದು. ಆಮೇಲೆ ನಿಮ್ಮ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಇದರಲ್ಲೇ ಸಿಗೋದು. ಇದು ಎಕ್ಸಾಂಪಲ್ HAL. ಇವಾಗ ನಾನು ಮಾತಾಡ್ತಿರೋದು ಒಂದು ನಿಮಿಷ ಲೋಡ್ ಆಗ್ತಿದೆ. ಇವಾಗ ನಾನು ಮಾತಾಡ್ತಿರೋದು 2022 ಜುಲೈಯಲ್ಲಿ
11 ಟೈಮ್ಸ್ ಇತ್ತು. ಇವಾಗ ಏನಾದ್ರು ಹೋಗಿ ಬೈ ಮಾಡಿದ್ದಿದ್ರೆ ಎಚ್ ಎಲ್ 11 ಇತ್ತು, P11 ಇತ್ತು. ಆಮೇಲೆ ನೋಡಿ EPS 76 ಇತ್ತು. ಆಮೇಲೆ ನೋಡಿ 11ಇಂದ ಇವಾಗ 40ಗೆ ಹೋಗಿದ್ದಾನೆ. ಇದೇ ಮಲ್ಟಿಬ್ಯಾಗರ್ ಅನ್ನೋದು. ಸ್ಟಾಕ್ ಎಲ್ಲ ರಿಸರ್ಚ್ ಮಾಡಿ ಕರೆಕ್ಟಾಗಿದೆ ಅಂದರೆ 11 ಟೈಮ್ಸ್ ಕೊಟ್ಟು ಪೇ ಮಾಡಿದ್ರೆ ಇವಾಗ 40 ಟೈಮ್ಸ್ ಹತ್ತತ್ರ ಇದೆ. ಅದಕ್ಕೆ ಹೇಳೋದು ಜಾಸ್ತಿ ಆಗೋಷ್ಟು ನಿಮ್ಮ ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ಲೋ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ನನ್ನ ಪ್ರಕಾರ. ಅದು ಯಾಕಿದೆ ಅಂತ ಫಸ್ಟು ರಿಸರ್ಚ್ ಮಾಡೋದು ಒಳ್ಳೆಯದು. ಹಾಗೆ HDFC ಬ್ಯಾಂಕ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನೋಡಿ HDFC ಬ್ಯಾಂಕು ಆ್ಯಕ್ಚುಲಿ ಫೈನಾನ್ಷಿಯಲ್ ಬ್ಯಾಂಕು NPCC ಅಲ್ಲ, ಪ್ರೈಸ್ ಟು ಬುಕ್ಕಿಂದ ನೀವು ನೋಡಬೇಕು. ಪ್ರೈಸ್ ಟು ಬುಕ್ ನೋಡಿ 3.6 ಮೀಡಿಯನ್ P ಇದೆ ಇದ್ರದ್ದು. ಇವಾಗ ಟ್ರೇಡ್ ಆಗ್ತಿರೋ 2.7 ಟೈಮ್ಸ್. ಎಷ್ಟು ಒಳ್ಳೆ ಟೈಮ್ ಅಂತ. ನಾನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಯಾವತ್ತೂ ಮಾಡೋಣ. ನೀವು ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ನೋಡಿ ಅದು ಯಾರ್ಯಾರು ಇಲ್ಲಿ 2021 ಯಾರ್ಯಾರು 5 ಪ್ರೈಸ್ ಟು ಬುಕ್ ಪೇ ಮಾಡಿದವರು 2021 ಫೆಬ್ಬಲ್ಲಿ ನೋಡಿ ಸ್ಟಾಕ್ ಪ್ರೈಸ್ ತೆಗಿತೀನಿ ನೋಡಿ 1680 ಸಮಥಿಂಗ್ ಇತ್ತು. ಇವಾಗಲೂ ಅಷ್ಟೇ ಇದೆ, ಏನು ಗ್ರೋನೇ ಆಗಿಲ್ಲ. ಅದಕ್ಕೆ ಇವಾಗ ನೋಡಿ ಇದ್ರ ಪ್ರೈಸ್ ಟು ಬುಕ್ ತೆಗಿತೀನಿ. ಇವಾಗ ನೋಡಿ ಕೆಳಗಡೆ ಇದೆ. ನನ್ನ ಪ್ರಕಾರ ಇದು ರೈಟ್ ಟೈಮ್ ಅಂತ ಬೈ ಮಾಡೋಕ್ಕೆ ಅಲ್ಲ, ನೀವು ಸ್ಟಡಿ ಮಾಡೋಕ್ಕೆ ಅಂದಿದ್ದು. ಆಮೇಲೆ ಇದ್ರ ಇಂಡಸ್ಟ್ರಿ ಪಿನೂ ಕಂಪೇರ್ ಮಾಡಬೇಕು. ಆಕ್ಸಿಸ್ ಬ್ಯಾಂಕ್ ನೋಡಿ 13 P ಇದೆ, ICIC ಬ್ಯಾಂಕ್ 19 P ಇದೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು. ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ತೋರಿಸ್ತೀನಿ ನಿಮಗೆ. ನೋಡಿ ಇದು ಏಷ್ಯನ್ ಪೇಂಟ್ 61 P ಇದೆ ಆದರೆ ಇನ್ನೊಂದು ಬರ್ಜರ್ ಪೇಂಟ್ಸು ಕ್ಯಾನ್ಸೈ ನ್ಯಾರೋಲಿಕ್ಕು 36 ಇದೆ. ಇಂಥ ಸ್ಟಾಕ್ಗಳು ನೀವು ತೊಗೊಂಡ್ರೆ ಲಾಸ್ ಆಗೋದು ಖಂಡಿತ. ಯಾಕಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಪೇ ಮಾಡಿದ್ರು ಪರವಾಗಿಲ್ಲ, ಅದು ನಂಬರ್ 1 ಕಂಪನಿಯಲ್ಲಿ ಏಷ್ಯನ್ ಪೇಂಟ್ಸು HDFC ಬ್ಯಾಂಕು ಆ ಥರ ಪೇ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಓಕೆ ಅಂತ ಹೇಳ್ಬೋದು. ಆದರೆ 3rd ಪ್ಲೇಸ್ 4th ಪ್ಲೇಸಲ್ಲಿ ಇರೋದೆಲ್ಲ ಕಮ್ಮಿ ಇದಂತ ಹೋಗ್ಬಿಟ್ಟು ಬೈ ಮಾಡಿದ್ರೆ ಸುಮ್ಮನೆ ಅದು ವೇಸ್ಟ್ ಆಫ್ ಟೈಮು ಆ್ಯಂಡ್ ಮನಿ. ಅದಕ್ಕೆ ಹೇಳೋದು ಬಯಸ್ತೀನಿ. ಹಾಗೆ HDFC ಬ್ಯಾಂಕ್ HDFC ಬ್ಯಾಂಕ್ ಪ್ರೈಸ್ ಟು ಬುಕ್ ಅಂತ ಯಾವ್ದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಂದರೆ NBCC NPC ಮಾಡ್ತಾರೋ ಅವರು ಇದನ್ನು ನೋಡ್ಬೇಕು. ಪ್ರೈಸ್ ಟು ಬುಕ್ಕು ಮೇಯ್ನು. ಸ್ಕ್ರೀನರ್ಗೆ ಬಂದ್ಬಿಟ್ಟು ಸ್ಕ್ರೀನರ್ ಒಂದೇ ಕ್ಲಿಯರ್ ಪಿಕ್ಚರ್ ತೋರಿಸೋದು ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದಂತ. ಸೊ ಇವಾಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ P ರೇಷಿಯೋ ಅರ್ಥ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಏನಾದ್ರು ಅರ್ಥ ಇಲ್ಲ ಅಂದರೆ ನೋ ಅಂತ ಕಾಮೆಂಟ್ ಮಾಡಿ. ಇನ್ನೊಂದು ವೀಡಿಯೋ ನಿಮ್ಗೆ ಆಗ್ತೀನಿ. ಸರಿಗಳೇ, ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಿಮಗೆ ಯಾವ ಸ್ಟಾಕ್ ಅಂಡರ್ ವ್ಯಾಲಿಡೋ, ಆಮೇಲೆ ಕಂಪನಿ ಚೆನ್ನಾಗಿದೆಯಾ ಇಲ್ವಾ, ಆಮೇಲೆ ಸ್ಟಾಕ್ ಪಿ ಕಮ್ಮಿ ಇರೋದು ಯಾವ್ದಾರ ಆ ಥರ ಕಂಪನಿ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆಮೇಲೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ P ರೇಷಿಯೋ ಅಂತ ಏನಂತ ಈ ವಿಡಿಯೋಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಹೋಗುತ್ತೆ. ದಯವಿಟ್ಟು ನಾನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಯವರು ಜೈ ಹಿಂದ್, ಜೈ ಕರ್ನಾಟಕ.